ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಪುಷಿದ ಶ್ರೀಗಂಧ ಮೈಯೆಲ್ಲ ಘಮ ಘಮ. ಅಕ್ಕಿ ಬಿತ್ತೋ ರಾಜ ನೀನು, ಅಕ್ಕಿ ಬಿತ್ತೋ ರಾಜ ನೀನು, ಅಕ್ಕಿ ಬಿತ್ತು ತೆನಗಳ ಕೊಯ್ದು ಕನ್ಯೆಯರ ತಲೆ ಮೇಲಿರಿಸಿ ಎಡ ಚೆಲ್ಲಿರೋ ಬಲ ಚೆಲ್ಲಿರೋ ದೇಶ ಚೆಲ್ಲಿರೋ. ಓ ಯಮುನಾ ಪೋಸನ ಮುನೆ, ಯಮುನೊಂಜಿ ಪೇಟೆ ಪೊಯಲು ಪೋಸನ ಮುನೆ. ಏ ದಬಳ ಮಗೋ ದುಜಿಕೆ ಮೈರಾ, ಏ ದಬಳ ಮಗೋ ದುಜಿಕೆ ಮೈರಾ, ಓಳು ಪುಟುದನಯೇ ದುಜಿಕೆ ಮೈರೇ. ಅತ್ತಿತ್ತ ನೋಡದಿರು, ಅತ್ತು ಹೊರಲಾಡದಿರು, ನಿದ್ದೆ ಬರುವಳು ಹೊದ್ದು ಮಳಗು ಮಗುವೆ. ತುಂಬ ಖುಷಿ ಆಗ್ತಿದೆ ನಮಗೆ. ಯಾಕೆ ಹೇಳಿದರೆ ಈಗಿನ ಕಾಲದಲ್ಲಿ ಈ ಸೋಬಾನೆ ಹಾಡುಗಳೆಲ್ಲ ನಶಿಸಿ ಹೋಗ್ತಾ ಉಂಟು. ಈಗ ಮದುವೆ ಒಂದು ಸಂಪ್ರದಾಯ ಬಂದು ಏನಾಗಿದೆ ಅಂತಾರೆ, ಫೋಟೋಶೂಟ್ ಫೋಟೋಗಳಿಗೆ ಮಾತ್ರ ಸೀಮಿತ ಆಗಿದೆ. ನಮ್ಮ ಹಳೆ ಸಂಪ್ರದಾಯಗಳನ್ನು ನಾವು ಮರಿತಾ ಇದ್ದೀವಿ ನಾವು. ವೀಕ್ಷಕರೇ ನಮಸ್ತೆ. ಸೋಬಾನೆ ಸೊಗಡು ವಿಶೇಷ ಎಪಿಸೋಡ್ಗೆ ಸ್ವಾಗತ. ಮರೆಯಾಗ್ತಾ ಇರುವಂತಹ ಸೋಬಾನೆ ಹಾಡುಗಳನ್ನು ಮತ್ತೆ ಜನಮಾನಸದ ಮುಂದೆ ಅಭಿವ್ಯಕ್ತಿಗೊಳಿಸುವಂಥ ಒಂದು ವಿಶೇಷ ಪ್ರಯತ್ನ ಸೋಬಾನೆ ಸೊಗಡು. ನಮ್ಮ ಜನಪದ ಸಂಸ್ಕೃತಿ ಅತ್ಯಂತ ಶ್ರೀಮಂತವಾಗಿರುವಂಥದ್ದು. ಇದರ ಒಂದು ಭಾಗ ಸೋಬಾನೆಗಳು. ಮದುವೆ ಸಮಾರಂಭಗಳು, ಶುಭ ಸಮಾರಂಭಗಳು, ಇನ್ನಿತರ ಸಾಮಾಜಿಕ ಸಂದರ್ಭಗಳು, ಗದ್ದೆ ಉಳುವ ಸಂದರ್ಭದಲ್ಲಿ, ನಾಟಿ ಮಾಡುವ ಸಂದರ್ಭದಲ್ಲಿ ಎಲ್ಲವೂ ಕೂಡ ಜನಪದ ಗೀತೆಗಳು, ಸೋಬಾನೆ ಹಾಡುಗಳು, ಬೇರೆ ಬೇರೆ ಹಾಡುಗಳು ಜನಪದದಲ್ಲಿ ಮೂಡಿ ಬಂದಿವೆ. ಆದರೆ ಇವತ್ತು ಅದನ್ನೆಲ್ಲ ಮರೆಯುವ ಸಂದರ್ಭ, ಅದನ್ನು ಮತ್ತೆ ಪುನರುಜ್ಜೀವನಗೊಳಿಸುವಂಥ, ಉಳಿಸುವಂಥ, ಬೆಳೆಸುವಂಥ ಒಂದು ವಿಶೇಷ ಕಾರ್ಯ ಈ ಮಾಲಿಕೆ. ಈಗಾಗಲೇ ಸಾಕಷ್ಟು ಸಂಚಿಕೆಗಳಲ್ಲಿ ಸಾವಿರ ಮಂದಿ ಈ ಸೋಬಾನೆ ಸೊಗಡನ್ನು ವೀಕ್ಷಿಸಿದ್ದಾರೆ. ಈ ಸೋಬಾನೆ ಹಾಡುಗಳನ್ನು ಅರಸ್ತಾ ನಮ್ಮ ಪಯಣ ಮುಂದುವರಿತಾ ಇದೆ. ನಾವು ಇವತ್ತು ಇರುವಂಥದ್ದು ಸುಳ್ಯ ತಾಲೂಕಿನ ಅಮರಬುಡ್ನೂರು ಗ್ರಾಮದ ಶ್ರೀಮತಿ ಮೀನಾಕ್ಷಿ ಆನಂದ ಗೌಡ ಕೇನಡ್ಕ ಅವರ ಮನೆಯಲ್ಲಿ. ಅವರು ಮತ್ತು ಅವರ ಮಗಳು ಶ್ರೀಮತಿ ಅಕ್ಷಿತಾ ಕೇನಡ್ಕ ಇವರು ಸೋಬಾನೆ ಹಾಡುಗಳನ್ನು ಹಾಡ್ತಾರೆ. ಅವರ ಹಾಡುಗಳನ್ನು ಕೇಳೋಣ ಬನ್ನಿ. ವೀಕ್ಷಕರೇ, ಸೋಬಾನೆ ಹಾಡುಗಳನ್ನು ಪ್ರಸ್ತುತಪಡಿಸಲಿಕ್ಕೆ ನಮ್ಮೊಂದಿಗೆ ಶ್ರೀಮತಿ ಮೀನಾಕ್ಷಿ ಅಕ್ಕ ಇದ್ದಾರೆ. ಅಕ್ಕ ನಮಸ್ತೆ. ನಮಸ್ತೆ ಸರ್. ಶ್ರೀಮತಿ ಅಕ್ಷಿತಾ ಕೇನಡ್ಕ ಅವರಿದ್ದಾರೆ. ನೀವು ಕೂಡ ನಮಸ್ತೆ. ನಮಸ್ತೆ. ಮೀನಾಕ್ಷಿ ಅಕ್ಕ, ನೀವು ಈ ಸೋಬಾನೆ ಹಾಡುಗಳನ್ನು ಹಾಡಲಿಕ್ಕೆ ಹೇಗೆ ಕಲ್ತ್ರಿ, ಯಾವಾಗ ಕಲ್ತ್ರಿ? ನಾನು ಸೋಬಾನೆ ಅಂತೇಳಿ ಹಾಡಿರ್ಲಿಕ್ಕಿಲ್ಲ. ಚಿಕ್ಕದಿರುವಾಗ ಎಲ್ಲವರು ಹೇಳುವುದನ್ನು ಕೇಳ್ತಾ ಇದ್ದೆ, ಅಂತ ಹಾಡುವಂಥ ಸಂದರ್ಭ ಸಿಗಲೇ ಇಲ್ಲ. ಮತ್ತು ಈಗ ಸದ್ಯಕ್ಕೆ ಇಲ್ಲಿ ನೆರೆಕರೆಯವರೆಲ್ಲ ಒಂದು ಹೇಳಿ ಇಲ್ಲಿ ಯಾರು ಇಲ್ಲಲ್ಲ ತುಪ್ಪ ತರುವಾಗೆಲ್ಲ ಹೇಳಲಿಕ್ಕೆ ಅಂತೇಳಿ ಒತ್ತಾಯ ಮಾಡಿದ ಕಾರಣ ಇಲ್ಲಿ ನೆರೆಕರೆಯಲ್ಲಿ ಹೌದು. ಆದರೆ ಇತ್ತು, ಅದೇ ಬಹಳಷ್ಟು ಕಷ್ಟ ಆಯಿತು. ಹಾಗೆ ಅದನ್ನೆಲ್ಲ ಬೇಡ ಅಂತೇಳಿ ಬಿಟ್ಟು ಅದನ್ನು ಒಂದು ಹಾಡುವಂತ. ನಾನು ಪಡ್ಡಂಬೇಲು ಕುಟುಂಬಸ್ಥಳು, ಕುಟ್ಯಪ್ಪ ಗೌಡ ಮತ್ತು ಶೇಷಮ್ಮ ಅವರ ಪುತ್ರಿ. ನನ್ನನ್ನು ಮುದಿಯಾರು ದೇಲಂಪಾಡಿ ಕುಟುಂಬಕ್ಕೆ ಮದುವೆ ಮಾಡಿ ತಂದದ್ದು. ನನ್ನ ಇಲ್ಲಿ ಮನೆ ಹೆಸರು ಕೇನಡ್ಕ. ನಾವೊಂದು 100 ವರ್ಷದ ಹತ್ರ ಆಯ್ತು ಇಲ್ಲಿಗೆ ಬಂದು. ನನ್ನ ಪತಿ ಮತ್ತು ಮಕ್ಕಳ ಬಗ್ಗೆ. ಅಕ್ಷಿತಾ, ತಾವು ಹೇಗೆ ಈ ಸೋಬಾನೆ ಹಾಡುಗಳನ್ನು ಹಾಡಲಿಕ್ಕೆ ಕಲ್ತ್ರಿ? ಹಾಗೆ ಅಮ್ಮ ಹೇಳ್ತಾ ಇರುವಾಗ ನನಗೂ ಇಂಟ್ರೆಸ್ಟ್ ಬಂತು. ಮತ್ತು ಎಲ್ಲ ಮದುವೆಗೆಲ್ಲ ಹೋಗುವಾಗ ಹೀಗೆ ಸಂಪ್ರದಾಯ ನೋಡೋದು ಇದೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು. ಮತ್ತೆಂತಂದರೆ ಸಣ್ಣ ಇರುವಾಗ ಎಲ್ಲ ಹತ್ತಿರ ಸಂಪ್ರದಾಯ ಮಾಡುವಲ್ಲಿ ಹೋದರೆ ಫೋಟೋ ಬರ್ತದೆ ಅಂತ ಹೇಳೋ ಹುಚ್ಚು. ಹಾಗೆ ಅಲ್ಲಿ ಸೋಬಾನೆ ಆಡೋದು ಕೇಳುವಾಗ ಅದರ ಕಡೆ ಇಂಟ್ರೆಸ್ಟ್ ಹೋಯ್ತು. ಹಾಗೆ ಅಮ್ಮನೊಟ್ಟಿಗೆ ಹೇಳಿ ಕಾಣಿಸಿಕೊಳ್ಳಬೇಕು ಎನ್ನುವಂತ ಆಸಕ್ತಿ, ಇದನ್ನು ಕಲಿಯುವ ಆಸಕ್ತಿ ಕೂಡ. ಹೌದು. ಫಂಕ್ಷನ್ಗಳಲ್ಲಿ ಹಾಡಿದ್ದೀರಾ ಮದುವೆ ಮನೆಗಳಲ್ಲಿ? ಅಂದರೆ ಅಮ್ಮನೊಟ್ಟಿಗೆ ಹಾಡಿದ್ದೀನಿ. ಹಾಗೆ ಹೌದು. ಓಕೆ. ತಂದೆಯವರು ಮಂದಿಯ ಬಗ್ಗೆ ಪರಿಚಯ ಮಾಡಿ. ನನ್ನ ಅಪ್ಪ ಕೋಆಪರೇಟಿವ್ ಸೊಸೈಟಿ ಕೋಟೆ ಮಂಡುಕರು ಇಲ್ಲಿ ಅಸಿಸ್ಟೆಂಟ್ ಸೆಕ್ರೆಟರಿ ಆಗಿ ವರ್ಕ್ ಮಾಡ್ತಾ ಇದ್ದಾರೆ, ಆನಂದಗೌಡರು ಅಂತ. ಮತ್ತು ನನ್ನ ಅಕ್ಕ ಅಂಕಿತಾ ಕೇನಡ್ಕ, ಅವಳನ್ನ ಚಿಕ್ಕಮಂಗ್ಳೂರಿಗೆ ಮದುವೆ ಮಾಡಿ ಕೊಟ್ಟದ್ದು. ಭಾವ ಪ್ರಜ್ವಲ್, ಅವರಿಬ್ಬರಲ್ಲೇ ಅವ್ರದ್ದು ಭರತನಾಟ್ಯ ಇನ್ಸ್ಟಿಟ್ಯೂಟ್ ಓಪನ್ ಮಾಡಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನಾನು ಅಕ್ಷಿತಾ ಕೇನಡ್ಕ, ನನ್ನನ್ನು ಮದುವೆ ಮಾಡಿ ಕೊಟ್ಟದ್ದು ಮುಳ್ಯಕ್ಕೆ. ನನ್ನ ಹಸ್ಬೆಂಡ್ ಹೆಸರು ಚರಣ್. ನಾವಿಬ್ಬರು ಬ್ಯಾಂಗ್ಳೂರಲ್ಲಿ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತೇವೆ. ಮತ್ತು ನನ್ನ ತಂಗಿ ಅರ್ಪಿತಾ, ಅವಳು ಮನೇಲಿ ಇರ್ತಾಳೆ. ತಮ್ಮ ಕಾರ್ತಿಕ್, ಅವನು ಮಂಗಳೂರಲ್ಲಿ ಕಾಗ್ನಿಸೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಯಾಕೆ ನಾನು ಆರಂಭದಲ್ಲಿ ಬಹುಶಃ ಹಿರಿಯರು ಹಾಡ್ತಾ ಇದ್ರು, ನಿಮ್ಮ ಅಮ್ಮನ ವಯಸ್ಸಿನವರು ಅಥವಾ ತುಂಬ ಪ್ರಾಯ ಪ್ರಬುದ್ಧವರೆಲ್ಲ ಹಾಡ್ತಾ ಇದ್ರು. ನಾನು ಆಗ ಹೇಳ್ತಾ ಇದ್ದೆ, ಯುವ ತಲೆಮಾರು, ಯುವ ಪೀಳಿಗೆ ಇದನ್ನು ಕಲಿಬೇಕು. ನಮ್ಮ ಕಾರ್ಯಕ್ರಮದ ಉದ್ದೇಶ ಕೂಡ ಅದೇ. ಈ ಒಂದು ಕಾರ್ಯಕ್ರಮದಿಂದ ನಿಮ್ಮಂಥ ಅನೇಕರು
ಕಲಿಯುವ ಮನಸ್ಸು ಬಂದಿದೆ. ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಿ? ಇದೊಂದು ತುಂಬ ಒಳ್ಳೆ ಕಾರ್ಯಕ್ರಮ. ಯಾಕಂದರೆ ಈಗ ಶೋಭನೆ ಅಂತ ಹೇಳೋದೆಲ್ಲ ಮರ್ತು ಹೋಗ್ತಾ ಇದೆ ಎಲ್ರಿಗೆ. ಈಗ ನಿಮ್ಮ ಕಾರ್ಯಕ್ರಮದ ಮುಖಾಂತರ ಈಗ ಹಲವು ಶೋಭನೆಗಳು ಹೊರಗೆ ಬಂದಿದೆ. ಸೊ ಕೆಲವರಿಗೆಲ್ಲ ಗೊತ್ತಿರೋದಿಲ್ಲ ಇದು ಹೊಸ ಹೊಸ ಶೋಭನೆಗಳೆಲ್ಲ, ಅದೆಲ್ಲ ಈಗ ಎಲ್ರಿಗೂ ಗೊತ್ತಾಗ್ತಾ ಉಂಟು. ಒಂದು ಅಳಿಸಿ ಹೋಗುವಂಥ ಇದು ಸಂಸ್ಕೃತಿ ಈಗ ಮತ್ತೆ ಹೊರಗೆ ಬರ್ತಿದೆ ಅಂತ ಹೇಳೋದು. ಹೀಗೆ ಮುಂದೆ ಮುಂದೆ ಹೋಗಲಿ, ಇನ್ನು ಕೂಡ ಇಂಥ ಸಂಪ್ರದಾಯಗಳು ಹೊರಗೆ ಬರಲಿ, ಹೊರಗೆ ತರುವಂತಾಗಲಿ ಅಂತ ಹೇಳ್ತೇನೆ. ವೀಕ್ಷಕರೇ, ಈ ಎಪಿಸೋಡ್ನಲ್ಲಿ ತಾಯಿ ಮತ್ತು ಮಗಳು ಇಬ್ಬರು ಕೂಡ ಹಾಡ್ತಾರೆ. ಅವರ ಹಾಡುಗಳಿಗೆ ನಾವು ಮತ್ತು ನೀವು ಕಿವಿಯಾಗೋಣ ಬನ್ನಿ. ಇದು ಪಚಾರದಲ್ಲಿ ಕೂತ್ಕೊಂಡಿರುವಾಗ ಸಹ ಹೇಳ್ತಿದ್ರು ಮೊದಲೆಲ್ಲ. ರಾಜೀಪ ಮಣಿಮಯ ಆದ ಮೇಲೆ ಮೊದಲೆಲ್ಲ ಎಂತೆಲ್ಲ ಆಯ್ತಲ್ಲ, ಆ ಹೊತ್ತಿಗೆ ಇನ್ನೊಂದು ಹಾಡಿ ಅಂತ ಹೇಳುವಾಗ ಈ ಶೋಭನೆ ಹಾಡ್ತಾಯಿದ್ರು. ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಪುಷಿದ ಶ್ರೀಗಂಧ ಮೈಯೆಲ್ಲ ಘಮ ಘಮ ಲೇಸಾಗಿ ಪದ್ಮ ಹಾವಿಗೆಯನು ಧರಿಸಿದ ವಾಸುದೇವನಿಗೂ ವನಿತೆ ಶ್ರೀಲಕ್ಷ್ಮಿಗೂ ಬಾಶಿಂಗದಾರತಿಯ ಬೆಳಗಿರೆ ಕಾಳಲ್ಲಿ ಕಿರುಗೆಜ್ಜೆ ನೀಲದ ಬಾವುಳಿ ನೀಲವರ್ಣದ ನಾಟ್ಯವನಿಕ್ಕೂತ ಭಾವಜನಯ್ಯ ಬಾಲಗೋಪಾಲನಿಗೂ ವನಿತೆ ಶ್ರೀಲಕ್ಷ್ಮಿಗೂ ನೀಲಾದಾರತಿಯ ಬೆಳಗಿರೆ ಕುಂಕುಮ ಕಸ್ತೂರಿ ಪರಿಪರಿಣಾಮ ಶಂಖ ಚಕ್ರವನೆ ಧರಿಸಿ ಬಿಂಕದಿಂದಲೇ ನಾಟ್ಯವನಿಕ್ಕೂತ ಪಂಕಜನಾಭನಿಗೂ ವನಿತೆ ಶ್ರೀಲಕ್ಷ್ಮಿಗೂ ಕುಂಕುಮದಾರತಿಯ ಬೆಳಗಿರೆ 16,000 ಶ್ರೀಯರನೊಳಗೊಂಡು ಚದುರಂಗ ಪಗಡೆಯ ನಾಡಿದ ನಮ್ಮ ಮದನ ಮೋಹನ ದೇವ ಎದೆಯಲಿ ಕೌಸ್ತುಭ ಮಧುಸೂದನನಿಗೂ ವನಿತೆ ಶ್ರೀಲಕ್ಷ್ಮಿಗೂ ಸುದತಿಯ ಆರತಿಯ ಬೆಳಗಿರೆ 33 ಕೋಟಿ ದೇವಕರ್ಣನೊಳಗೊಂಡು ಹತ್ತವತಾರದಲಾಡಿದ ನಮ್ಮ ಸತ್ಯಭಾಮೆಯ ಪ್ರಿಯ ಪುರಂದರ ವಿಠಲನಿಗೂ ನಿತ್ಯೋತ್ತಮನಿಗೂ ವನಿತೆ ಶ್ರೀಲಕ್ಷ್ಮಿಗೂ ಮುತ್ತಿನಾರತಿಯ ಬೆಳಗಿರೆ ಶೋಭನೆ. ಇದು ಅಕ್ಕಿ ಆರತಿ ಅಂದರೆ ದೇಸೆಯಿಂದ ಎದ್ದೇಳಿಸ್ಬೇಕಾದ್ರೆ ಅಕ್ಕಿ ಆರತಿ ಅಂತ ಮಾಡ್ತಾರೆ, ಅದಕ್ಕೆ ಹಾಡುವಂಥದ್ದು. ಅಕ್ಕಿ ಬಿತ್ತೋ ರಾಜ ನೀನು, ಅಕ್ಕಿ ಬಿತ್ತೋ ರಾಜ ನೀನು, ಅಕ್ಕಿ ಬಿತ್ತು ತೆನಗಳ ಕೊಯ್ದು ಕನ್ಯೆಯರ ತಲೆ ಮೇಲಿರಿಸಿ ಎಡ ಚೆಲ್ಲಿರೋ ಬಲ ಚೆಲ್ಲಿರೋ ದೇಸೆ ಚೆಲ್ಲಿರೋ. ಮುತ್ತು ಬಿತ್ತೋ ರಾಜ ನೀನು, ಮುತ್ತು ಬಿತ್ತೋ ರಾಜ ನೀನು, ಮುತ್ತು ಬಿತ್ತಿ ತೆನೆಗಳ ಕೊಯ್ದು ಕನ್ಯೆಯರ ತಲೆ ಮೇಲಿರಿಸಿ ಎಡ ಚೆಲ್ಲಿರೋ ಬಲ ಚೆಲ್ಲಿರೋ ದೇಸೆ ಚೆಲ್ಲಿರೋ. ರತ್ನ ಬಿತ್ತೋ ರಾಜ ನೀನು, ರತ್ನ ಬಿತ್ತೋ ರಾಜ ನೀನು, ರತ್ನ ಬಿತ್ತಿ ತೆನೆಗಳ ಕೊಯ್ದು ಕನ್ಯೆಯರ ತಲೆ ಮೇಲಿರಿಸಿ ಎಡ ಚೆಲ್ಲಿರೋ ಬಲ ಚೆಲ್ಲಿರೋ ದೇಸೆ ಚೆಲ್ಲಿರೋ. ಹವಳ ಬಿತ್ತೋ ರಾಜ ನೀನು, ಹವಳ ಬಿತ್ತೋ ರಾಜ ನೀನು, ಹವಳ ಬಿತ್ತಿ ತೆನೆಗಳ ಕೊಯ್ದು ಕನ್ಯೆಯರ ತಲೆ ಮೇಲಿರಿಸಿ ಎಡ ಚೆಲ್ಲಿರೋ ಬಲ ಚೆಲ್ಲಿರೋ ದೇಸೆ ಚೆಲ್ಲಿರೋ. ಇದು ನನಗೆ ಸಣ್ಣ ಇರುವಾಗ ಅಜ್ಜಿ ಹೇಳಿಕೊಟ್ಟಂಥದ್ದು, ನಾಟಿ ಮಾಡುವಾಗ ಹಾಡ್ತಿದ್ದ ಪದ ಇದು. ಓ ಯಮುನಾ ಪೋಸನ ಮುನೆ ಯಮುನೊಂಜಿ ಪೇಟೆ ಪೊಯಲು ಪೋಸನ ಮುನೆ. ಓ ಯಮುನಾ ಪೋಸನ ಮುನೆ ಯಮುನೊಂಜಿ ಸೀರೆ ದೆತ್ತಲು ಪೋಸನ ಮುನೆ. ಓ ಯಮುನಾ ಪೋಸನ ಮುನೆ ಯಮುನೊಂಜಿ ಸೀರೆ ದೆತ್ತಲು ಪೋಸನ ಮುನೆ. ಓ ಯಮುನಾ ಪೋಸನ ಮುನೆ ಯಮುನೊಂಜಿ ರಾಕೆ ದೆತ್ತಲು ಪೋಸನ ಮುನೆ. ಓ ಯಮುನಾ ಪೋಸನ ಮುನೆ ಯಮುನೊಂಜಿ ಕಾಜಿ ದೆತ್ತಲು ಪೋಸನ ಮುನೆ. ಓ ಯಮುನಾ ಪೋಸನ ಮುನೆ ಯಮುನೊಂಜಿ ಮಾಲೆ ದೆತ್ತಲು ಪೋಸನ ಮುನೆ. ಓ ಯಮುನಾ ಪೋಸನ ಮುನೆ ಯಮುನೊಂಜಿ ಗೆಜ್ಜೆ ದೆತ್ತಲು ಪೋಸನ ಮುನೆ. ಓ ಯಮುನಾ ಪೋಸನ ಮುನೆ ಯಮುನೊಂಜಿ ಸೀರೆ ದೆತ್ತಲು ಪೋಸನ ಮುನೆ. ಓ ಯಮುನಾ
ಪೋಸನ ಮುನೆ ಯಮುನಂಜಿ ರಾಕೆದೆತ್ತಲು ಪೋಸನ ಮುನೆ ಓ ಯಮುನಾ ಪೋಸನ ಮುನೆ ಯಮುನಂಜಿ ಕಾಜಿದೆತ್ತಲು ಪೋಸನ ಮುನೆ ಓ ಯಮುನಾ ಪೋಸನ ಮುನೆ ಯಮುನಂಜಿ ಮಾಲೆದೆತ್ತಲು ಪೋಸನ ಮುನೆ ಓ ಯಮುನಾ ಪೋಸನ ಮುನೆ ಓ ಯಮುನಾ ಪೋಸನ ಮುನೆ. ಇದೊಂದು ನೇಜಿ ಹಾಡು. ಇದೊಂದು 35 ವರ್ಷಕ್ಕಿಂತ ಮೊದಲು ನಾನು ಕೇಳಿಸಿಕೊಂಡದ್ದು. ಅದನ್ನೊಂದು ಹೇಳುವ ಪ್ರಯತ್ನ ಮಾಡ್ತೇನೆ ನಾನು. ಏ ದಬಳ ಮಗೋ ದುಜಿಕೆ ಮೈರಾ, ಏ ದಬಳ ಮಗೋ ದುಜಿಕೆ ಮೈರಾ, ಓಳು ಪುಟ್ಟುದಿನಯೇ ದುಜಿಕೆ ಮೈರೇ, ಘಟ್ಟತ ಮಿತ್ತು ಪುಟ್ಟಿದಿನೋ ದುಜಿಕೆ ಮೈರೇ, ಏ ದಬಳ ಮಗೋ ದುಜಿಕೆ ಮೈರಾ, ಏ ದಬಳ ಮಗೋ ದುಜಿಕೆ ಮೈರಾ, ಓ ವಾಪೆತ್ತ ತಮಗೆ ನಯೋ ದುಜಿಕೆ ಮೈರೇ, ಕಬಿಲ್ಚಿ ಬೆತ್ತ ತಮಗೆ ನಯೋ ದುಜಿಕೆ ಮೈರೇ, ವಾಪೆತ್ತ ತಮಗೆ ನಯೋ ದುಜಿಕೆ ಮೈರೇ, ಕಬಿಲ್ಚಿ ಬೆತ್ತ ತಮಗೆ ನಯೋ ದುಜಿಕೆ ಮೈರೇ, ಏ ದಬಳ ಮಗೋ ದುಜಿಕೆ ಮೈರಾ, ಏ ದಬಳ ಮಗೋ ದುಜಿಕೆ ಮೈರಾ, ಓ ಮುಂಡೋಟೊಂಜಿ ಕೊಡ್ಯಲೊಂಡೋ ದುಜಿಕೆ ಮೈರಗ, ಬೀಲೊಟೊಂಜಿ ಬುಳಾಯಿಲೊಂಡೋ ದುಜಿಕೆ ಮೈರಗ, ಓ ಮರೈದ ಮಡ್ಡಿ ತಿಂದೊಂಡೇನೋ ದುಜಿಕೆ ಮೈರೇ, ಕಲ್ಲಡಿತ ನೀರು ಬರುಂಡೇನೋ ದುಜಿಕೆ ಮೈರೇ, ಓ ಪುದೆಲಡಿತ ಪಂತಿ ತೂವೊಂಡೇನೋ ದುಜಿಕೆ ಮೈರೇ, ಮುಗುರು ಪಂತಿ ಮೇವೊಂಡೇನೋ ದುಜಿಕೆ ಮೈರೇ, ಓ ಘಟನನ ಜತೊಂಡೇನೋ ದುಜಿಕೆ ಮೈರೇ, ಪಜ್ಜೆ ಗುಂಜಿ ಮುಕ್ರುದಿಯೇನೋ ದುಜಿಕೆ ಮೈರೇ, ಓ ಘಟನನ ಜತೊಂಡೇನೋ ದುಜಿಕೆ ಮೈರೇ, ಪಜ್ಜೆ ಗುಂಜಿ ಮುಕ್ರುದಿಯೇನೋ ದುಜಿಕೆ ಮೈರೇ, ಏ ದಬಳ ಮಗೋ ದುಜಿಕೆ ಮೈರಾ, ಏ ದಬಳ ಮಗೋ ದುಜಿಕೆ ಮೈರಾ, ಓ ಕಡಮೆ ನನ್ನ ಲಾಗಿದು ಪೋವಡ ಯಾವ ದುಜಿಕೆ ಮೈರಾ, ಬರೆ ಬರಿತೆ ಪೋವಡ ಮಗ ಓ ದುಜಿಕೆ ಮೈರಾ, ಓ ಬರೆ ಜರಿಂಡಲ ಗಾಯಲ ಅವೇ ದುಜಿಕೆ ಮೈರಾ, ಮೆಲನೆ ಪೋದು ಮೆಲನೆ ಬಳಯ ಓ ದುಜಿಕೆ ಮೈರಾ, ಓ ಕಾಡಬರಿಯೇ ಪೋವಡ ಮಗ ದುಜಿಕೆ ಮೈರಾ, ಪಿಳಿಕುಳೆ ಬಯಲ ಉಂಡೆ ದುಜಿಕೆ ಮೈರಾ, ಓ ಕಾಡಬರಿಯೇ ಪೋವಡ ಮಗ ದುಜಿಕೆ ಮೈರಾ, ಪಿಳಿಕುಳೆ ಭಯಲ ಉಂಡೆ ದುಜಿಕೆ ಮೈರಾ, ಏ ದಬಳ ಮಗೋ ದುಜಿಕೆ ಮೈರಾ, ಏ ದಬಳ ಮಗೋ ದುಜಿಕೆ ಮೈರಾ, ಓ ಒಳೆಲೆ ಮಂತ ಪೋವಡ ಮಗ ದುಜಿಕೆ ಬೈರಾ, ಬೇಳಿ ಬರಿಯೇ ಉಂತೊಡು ಮಗ ಓ ದುಜಿಕೆ ಮೈರಾ, ಓ ಎರೆರೆ ಬೇಳಿ ತುಂಬಾಡ ಮಗ ದುಜಿಕೆ ಮೈರಾ, ಬಡವೆರೆ ಕೈ ಬೈ ಇಪ್ಪುಂಬೆ ಮಗ ಓ ದುಜಿಕೆ ಮೈರಾ, ಓ ಪುಣಿಯೇ ಪೋದು ಪುಣಿಯೇ ಬಳಯ ದುಜಿಕೆ ಮೈರಾ, ಮೆಲನೆ ಪೋದು ಮೆಲನೆ ಬಳಯ ಓ ದುಜಿಕೆ ಮೈರಾ, ಓ ಪುಣಿಯೇ ಪೋದು ಪುಣಿಯೇ ಬಳಯ ದುಜಿಕೆ ಮೈರಾ, ಮೆಲನೆ ಪೋದು ಮೆಲನೆ ಬಳಯ ಓ ದುಜಿಕೆ ಮೈರಾ, ಏ ದಬಳ ಮಗೋ 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 ದುಜಿಕೆ ಮೈರಾ. ಇದು ತುಪ್ಪ ತಕೊಂಡು ಬರ್ಬೇಕಾದ್ರೆ ಹೇಳುವಂತ ಶೋಭನೆ. ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಪುಸಿದ ಶ್ರೀಗಂಧ ಮೈಯೆಲ್ಲ ಘಮ ಘಮ ಲೇಸಗಿ ಪದ್ಮ ಹಾವಿಗೆಯನ್ನು ಧರಿಸಿದ ವಾಸುದೇವನಿಗೂ ವನಿತೆ ಶ್ರೀಲಕ್ಷ್ಮಿಗೂ ಬಾಸಿಂಗದ ರತಿಯ ಬೆಳಗಿರೆ ಕಾಲಲ್ಲಿ ಕಿರು ಗೆಜ್ಜೆ ನೀಲದ ಬಾವುಲಿ ನೀಲವರ್ಣದ ನಾಟ್ಯಗಳಾಕುವ ನಮ್ಮ ಭಾವಜನಯ್ಯ ಬಾಲಗೋಪಾಲಗೆ ವನಿತೆ ಶ್ರೀಲಕ್ಷ್ಮಿಗೆ ನೀಲಾದರತಿಯ ಬೆಳಗಿರೆ ಕುಂಕುಮ ಕಸ್ತೂರಿ ಪರಿಪರಿಣಾಮ ಶಂಖಚಕ್ರವನೆ ಧರಿಸಿದ ನಮ್ಮ ಪಂಕಜನ ಬಗೆ ವನಿತೆ ಶ್ರೀಲಕ್ಷ್ಮಿಗೆ ಸುಧತಿಯರ ರತಿಯ ಬೆಳಗಿರೆ 16,000 ಸ್ತ್ರೀಯರ ನೊಡಗೊಂಡು ಚದುರಂಗ ಪಗಡೆಯ ನಾಡಿದ ನಮ್ಮ ಮದನ ಮೋಹನ ದೇವ
ಎದೆಯಲ್ಲಿ ಕೌಸ್ತುಭ ಮಧುಸೂದನನಿಗೆ ವನಿತೆ ಶ್ರೀಲಕ್ಷ್ಮಿಗೆ ಮುತ್ತಿನ ರತಿಯ ಬೆಳಗಿರೆ ತೆತ್ತಿಸ ಕೋಟ ದೇವರ್ಗಗಳಗೊಂಡು ಹತ್ತವತಾರದೊಳಾಡಿದ ನಮ್ಮ ಸತ್ಯಭಾಮೆಯ ಪ್ರಿಯ ಪುರಂದರ ವಿಠಲಗೆ ನಿತ್ಯೋತ್ತಮನಿಗೆ ವನಿತೆ ಶ್ರೀಲಕ್ಷ್ಮಿಗೆ ಮುತ್ತಿನ ರತಿಯ ಬೆಳಗಿರೆ ಶೋಭನೆ. ಇದೊಂದು ಜೋಗ್ಲ ಹಾಡು. ಅತ್ತಿತ್ತ ನೋಡದಿರು ಅತ್ತು ಹೊರಲಾಡದಿರು ನಿದ್ದೆ ಬರುವಳು ಹೊದ್ದು ಮಳಗು ಮಗುವೆ ಸುತ್ತಿ ಹೊರಲಾಡದಿರು ಮತ್ತೆ ಹಠ ಹೂಡದಿರು ನಿದ್ದೆ ಬರುವಳು ಕದ್ದು ಮಳಗು ಮಗುವೆ ಜೋ 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 ಮಳಗು ಚೆಲ್ವಿನ ತೆರೆಯೇ ಮಳಗು ಒಳ್ಮೆಯ ಸೆರೆಯೇ ಮಳಗು ತೊಟ್ಟಿಲ ಸಿರಿಯೇ ದೇವರಂತೆ ಮಳಗು ಮುದ್ದಿನ ಗಿಣಿಯೇ ಮಳಗು ಮುತ್ತಿನ ಮಣಿಯೇ ಮಳಗು ಚಂದಿರನೂರ ಹೋಗುವೆಯಂತೆ ಮಳಗು ಚಂದಿರನೂರ ಹೋಗುವೆಯಂತೆ ಮಳಗು ಚಂದಿರನೂರ ಹೋಗುವೆಯಂತೆ ಅತ್ತಿತ್ತ ನೋಡದಿರು ಅತ್ತು ಹೊರಲಾಡದಿರು ನಿದ್ದೆ ಬರುವಳು ಹೊದ್ದು ಮಳಗು ಮಗುವೆ ಜೋ 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 ತಾರೆಗಳ ಜರತಾರಿ ಅಂಗಿ ತೊಡಿಸುವರಂತೆ ಚಂದಿರನ ತಂಗಿಯರು ನಿನ್ನ ಕರೆದು ಹೂವ ತೊಡಿಸುವರಂತೆ ಹಾಲ ಕುಡಿಸುವರಂತೆ ವೀಣೆ ನುಡಿಸುವರಂತೆ ಸುತ್ತ ನೆರೆದು ವೀಣೆ ನುಡಿಸುವರಂತೆ ಸುತ್ತ ನೆರೆದು ವೀಣೆ ನುಡಿಸುವರಂತೆ ಸುತ್ತ ನೆರೆದು ಅತ್ತಿತ್ತ ನೋಡದಿರು ಅತ್ತು ಹೊರಲಾಡದಿರು ನಿದ್ದೆ ಬರುವಳು ಹೊದ್ದು ಮಳಗು ಮಗುವೆ ಜೋ 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 ಬಣ್ಣ ಬಣ್ಣದ ಕನಸು ಕರಗುವುದು ಬಲು ಬೇಗ ಹಗಳು ಬರುವನು ಬೆಳ್ಳಿ ಮುಗಿಲ ನಡುವೆ ಚಿನ್ನದಂಬಾರಿಯಲಿ ನಿನ್ನ ಕಳಹುವ ರಾಗ ಪಟ್ಟದಾನೆಯ ಮೇಲೆ ಪುಟ್ಟ ಮಗುವೆ ಪಟ್ಟದಾನೆಯ ಮೇಲೆ ಪುಟ್ಟ ಮಗುವೆ ಪಟ್ಟದಾನೆಯ ಮೇಲೆ ಪುಟ್ಟ ಮಗುವೆ ಅತ್ತಿತ್ತ ನೋಡದಿರು ಅತ್ತು ಹೊರಲಾಡದಿರು ನಿದ್ದೆ ಬರುವಳು ಹೊದ್ದು ಮಳಗು ಮಗುವೆ ಜೋ 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 ಸುತ್ತಿ ಹೊರಲಾಡದಿರು ಮತ್ತೆ ಹಠ ಹೂಡದಿರು ನಿದ್ದೆ ಬರುವಳು ಕದ್ದು ಮಳಗು ಮಗುವೆ ಜೋ 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 ಇದೊಂದು ಹೊಸ ಶೋಭನೆ. ಇದನ್ನು ನನಗೆ ಹೊಸ ರೀತಿಯಲ್ಲಿ ಹಾಡಲಿಕ್ಕೆ ಆಗಲಿಲ್ಲ. ಆರತಿ ಬೆಳಗ ಎಲ್ಲ ಸರಿಯಾಗಲಿಕ್ಕಿಲ್ಲ ಅಂತೇಳಿ ನಾನು ಹಳೆ ರಾಗಕ್ಕೆ ಹಾಡೋದು. ಆರತಿ ಬೆಳಗಿರೆ ವಧುವರರಿಗೆ ಚಂದದಿ ಹೊಳೆಯುವ ಮುತ್ತು ರತ್ನರಿಗೆ ಶ್ರೀದೇವಿ ಶ್ರೀಹರಿಯಂತೆ ಕಾಣುವ ಸಂಸಾರ ಬೆಳಗೋ ಲಕ್ಷ್ಮೀನಾರಾಯಣರಿಗೆ ಮುತ್ತಿನಾರತಿಯ ಬೆಳಗಿರೆ ಆರತಿ ಆರತಿ ದೀಪದಾರತಿ ಹೂವಿನಾರತಿಯ ಬೆಳಗಿರೆ
ಪಂಚೆ ಸಾಲುಟ್ಟ ಸೀರೆ ಆಭರಣ ತೊಟ್ಟ ಶ್ರೀ ಗೌರಿ ಶಿವನಿಗೆ ಮಲ್ಲಿಗೆ ಹೂ ಮುಡಿದ ಸುಂದರ ಕಾಂತೆಗೆ ಮಲ್ಲಿಗೆಯಂತ ಸುಗುಣದ ರಸನಿಗೆ ಮುತ್ತೈದೆಯರೆಲ್ಲರೂ ಮುತ್ತಿನಾರತಿಯ ಬೆಳಗಿರೆ ಸೀತಾರಾಮನ ಹಾಗೆ ಬಾಳಿ ಬದುಕುವಂತೆ ಲಕ್ಷ್ಮೀ ಹರಿಯಂತೆ ಬಾಳಿ ಬದುಕುವಂತೆ ತುಂಬಿದಾಯುಷ್ಯವು ಆರೋಗ್ಯ ಸಿಗಲೆಂದು ಮುತ್ತೈದೆಯರೆಲ್ಲರೂ ಮುತ್ತಿನಾರತಿಯ ಬೆಳಗಿರೆ. ವೀಕ್ಷಕರೇ, ಇದುವರೆಗೆ ಸೋಬಾನೆ ಹಾಡುಗಳನ್ನು ಕೇಳಿದ್ರಿ, ಜೋಗುಳ ಹಾಡುಗಳನ್ನು ಕೇಳಿದ್ರಿ, ಜನಪದ ಗೀತೆಗಳನ್ನು ಕೇಳಿದ್ರಿ, ನೇಜಿ ಹಾಡುಗಳನ್ನು ಕೂಡ ಕೇಳಿದ್ರಿ. ಮರೆಯಾಗ್ತಾ ಇರುವಂಥ ಇಂಥ ಅಪೂರ್ವ ಸಂಸ್ಕೃತಿಯ ಅಪೂರ್ವ ಹಾಡುಗಳನ್ನು ದಾಖಲೀಕರಣ ಮಾಡಿ ಇದನ್ನು ಮುಂದಿನ ತಲೆಮಾರಿಗೆ ಹಸ್ತಾಂತರಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಬಹಳ ಮುಖ್ಯ ಪಾತ್ರವನ್ನು ವಹಿಸದೆ ಎನ್ನುವುದು ನಂಬಿಕೆ. ಇದುವರೆಗೆ ಹಾಡಿರುವಂಥ ತಾಯಿ ಮಗಳು ಮೀನಾಕ್ಷಕ್ಕ ಮತ್ತು ಅಕ್ಷಿತಾ ಕೇನಡ್ಕ ಇಬ್ಬರಿಗೂ ಕೂಡ ನಮ್ಮ ಚಾನಲ್ ಪರವಾಗಿ ಧನ್ಯವಾದಗಳು. ವೀಕ್ಷಕರೇ, ನಮ್ಮೊಂದಿಗೆ ಮೀನಾಕ್ಷಿ ಅಕ್ಕನವರ ಇನ್ನೋರ್ವ ಪುತ್ರಿ ಶ್ರೀಮತಿ ಅಂಕಿತಾ ಅವರು ಇದ್ದಾರೆ. ನಾಡಿನ ಪ್ರಸಿದ್ಧ ಕಲಾವಿದೆ, ಭರತನಾಟ್ಯ ಹಾಗೂ ನೃತ್ಯ ಕಲಾವಿದೆ. ಹಲವು ವರ್ಷಗಳ ಕಾಲ ಸಿಂಗಾಪುರದಲ್ಲಿ ನೆಲೆಸಿ ಅಲ್ಲಿಯೂ ಕೂಡ ಈ ಭರತನಾಟ್ಯದ ಕಂಪನ್ನು ಬಿತ್ತಿದವರು, ನೂರಾರು ವಿದ್ಯಾರ್ಥಿಗಳಿಗೆ ಈ ಕಲೆಯನ್ನು ಹೇಳಿಕೊಟ್ಟವರು, ಕಲಾವಿದೆ. ಈಗ ವಿವಾಹದ ಬಳಿಕ ಈಗ ಚಿಕ್ಕಮಗಳೂರಿನಲ್ಲಿ ನೆಲೆಸಿದ್ದಾರೆ. ಅಂಕಿತಾ, ನಮಸ್ತೆ. ನಮಸ್ತೆ ಸರ್. ತಾವು ಕೂಡ ಈ ಸೋಬಾನೆ ಸೊಗಡು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ. ಇದೀಗ ಅಮ್ಮ ಮತ್ತು ತಂಗಿ ಹಾಡಿದ್ದಾರೆ. ಈ ಸೋಬಾನೆ ಹಾಡುಗಳ ಬಗ್ಗೆ ಏನು ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ ನಮಗೆ. ಯಾಕೆ ಹೇಳಿದರೆ ಈಗಿನ ಕಾಲದಲ್ಲಿ ಈ ಸೋಬಾನೆ ಹಾಡುಗಳೆಲ್ಲ ನಶಿಸಿ ಹೋಗ್ತಾ ಉಂಟು. ಈಗ ಮದುವೆ ಒಂದು ಸಂಪ್ರದಾಯ ಬಂದು ಏನಾಗಿದೆ ಅಂತಾರೆ, ಫೋಟೋಗಳಿಗೆ ಮಾತ್ರ ಸೀಮಿತ ಆಗಿದೆ. ನಮ್ಮ ಹಳೆ ಸಂಪ್ರದಾಯಗಳನ್ನು ನಾವು ಮರಿತಾ ಇದ್ದೀವಿ ನಾವು. ಆದರೆ ಹಿಂದಿನ ಕಾಲದಲ್ಲಿ ನಮಗೆ ಈ ಥರ ಆಪ್ಷನ್ ಇಲ್ಲ ಇತ್ತು, ಅಂದರೆ ರೆಕಾರ್ಡ್ ಮಾಡಿ ಇಟ್ಕೊಳ್ಳುವಂಥದ್ದು. ಇದು ಒಳ್ಳೆ ಕಾರ್ಯಕ್ರಮ, ಬಹಳ ಒಳ್ಳೆ ಕಾರ್ಯಕ್ರಮ. ಯಾಕೆ ಹೇಳಿದರೆ ಇನ್ನು ಮುಂದಿನ ತಲೆಮಾರುಗಳಿಗೆ ನಮಗೆಲ್ಲ ಈ ಥರದ ಸೋಬಾನೆ ಹಾಡುಗಳೆಲ್ಲ ಇಷ್ಟು ಕ್ಲಿಯರಾಗಿ ನಮಗೆ ಗೊತ್ತಿಲ್ಲ. ಅಂದರೆ ಇವಾಗ ಈ ಥರ ರೆಕಾರ್ಡ್ ಆದ ಕಾರಣ ನಮಗೆ ನೋಡಿ ಕಲ್ತ್ಕೊಳ್ಬೋದು, ಇದನ್ನು ಮುಂದುವರಿಸ್ಬೋದು, ನಮ್ಮ ಹಳೆ ಕ್ರಮಗಳನ್ನು ನಾವು ಇದೇ ರೀತಿ ಮುಂದುವರಿಸ್ಬೋದು ಅಂತ ಹೇಳೋದೊಂದು ಬಹಳ ಸಂತೋಷ. ಬಹಳ ಸುಂದರವಾಗಿ ಮೂಡ್ತಿದೆ ನಿಮ್ಮ ಈ ಕಾರ್ಯಕ್ರಮ. ಥ್ಯಾಂಕ್ ಯು ವೆರಿ ಮಚ್. ಪ್ರಿಯ ವೀಕ್ಷಕರೇ, ಅಮರ ಮುಡ್ನೂರು ಗ್ರಾಮದ ಕೇನಡ್ಕದಿಂದ ಕ್ಯಾಮರಾ ಪರ್ಸನ್ ರಕ್ಷಿತ್ ಕೊಕ್ಕುಜಳಕ ಜೊತೆ ದುರ್ಗಾಕುಮಾರ್ ನಾಯಕರೇ, ಸುದ್ದಿ ನ್ಯೂಸ್ ಸುಳ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ, ಮೋಹಿತ್ ನಗರ, ಸೈಗಾವ್, ರತ್ನಗಿರಿ, ಸುಮಂಗಲ, ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕಾಳು ಮೆಣಸಿನ ಕಸಿ ಗಿಡ, ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಕಾಂಟ್ಯಾಕ್ಟ್ 9048865019.